ಬಡ್ಡಿ ಮಗನೇ, ನಿನ್ನ ಓದಕ್ಕೆ ಅಂತ ಕಾಲೇಜು ಕಳ್ಸಿದ್ರೆ ಡೈರೆಕ್ಟರ್ ಆಗ್ತೀನಿ ಅಂತೀಯ. ಇನ್ನು ನಿಮಿಷನೂ ಈ ಮನೇಲಿ ಇರ್ಬೇಡ. ನಡಿಲ ಆಚೆಗೆ. ಎಂತ? ನಾನು ಬೆಂಗಳೂರಿಗೆ ಹೋಗ್ತೇನೆ. ನೀವು ಅಂದ್ಕೊಂಡಿರೋದ್ಕಿಂತ ದೊಡ್ಡ ಸಾಧನೆ ಮಾಡ್ತೀನಿ. ಅಲ್ಲಿವರೆಗೂ ನಾನು ಈ ಊರು ಕಾಲಿಡಂಗಿಲ್ಲ. ಸುತ್ತಾಡಿ ಸುಸ್ತಾಕಿಯ ಚಾರ್ಜ್ ಮಾಡೋ ಮಗ ಚಪ್ಪಗೆ ಫುಲ್ಲು ಕನಸುಗಳನ್ನ ಹೊತ್ತ ಜನ ಕಾಡು ಬೆಟ್ಟು ಕಳೆದೊತ್ತೆ ಬೆಳ್ಳಿಯೋ ನೀನು ಆಗಿ ಇಲ್ಲಿ ಬಂದೆಂದು ಸುನಿರು ಮಾತಾಡ್ಬೇಡ, ಒಂಟಿಯಾಗಿ ಸುತ್ತಬೇಡ. ಮೋಸನೇ ಮಾಡೋ ಜನ ಅವರೇ ಇಲ್ಲಿ ಪಕ್ಕದಲ್ಲಿ ಫ್ರೀಯಾಗಿ ಕೊಡ್ತಾ ಸ್ಪೀಚ್ ನಿಂಗ ಬೇಡ ಅಂದ್ರು ಬಬ್ಬಲಿ. ಸುಮ್ನೆ ಹೋಗ್ಬೇಡ, ಫೈನ್ ಹಾಕ್ತಾರೆ ಒಂದ್ ವೇಳಿ. ಅಡ್ಜಸ್ಟ್ಮೆಂಟ್ ಲೈಫ್ ನಮ್ದು ಓದ್ಬೇಕು ಈಗ ಅಲ್ಲಿ ಬೇಜಾನು ಬಾಕಿ ಆಯ್ತಾ ತಿಳಿಯೋದ್ ನೀನು ಬೆಂಗಳೂರ್ನ ಮುಚ್ಕೊಂಡು ನಿನ್ ಕೆಲಸ ಮಾಡೋ ತಲುಪೋವರೆಗೂ ನಿನ್ ಗುರಿ ನುರಿ ನುರಿಯಿಂದ. ಊರಲ್ಲಿ ಒಂದಿನ ಮೆರಿಬೇಕು ಅಂದ್ರೆ ಊರನ್ನ ಸ್ವಲ್ಪ ದಿನ ಮರಿಬೇಕು. ಅಣ್ಣ ತಗೊಳ್ಳಿ. 10 ರೂಪಾಯಿಗೆ 100 ರೂಪಾಯಿ ಕೊಡ್ತೀರಲ್ರಿ, ಚೇಂಜ್ ಇಲ್ಲ. ಸರ ನಂದೇ ಚೇಂಜ್ ಆಯ್ತಲ್ರಿ, ಅದ್ರಲ್ಲೇ ಇಟ್ಕೊಳ್ರಿ. ಹಾಯ್ ಬ್ರೋ. ಹಾಯ್, ನನ್ನ ಹೆಸರು ರಾಜು ಅಂತ. ರವಿ ಕಣ್ರಿ. ನಿಮ್ಮಿಬ್ರು ನೋಡಿದ್ರೆ ಬೆಂಗಳೂರು ಅವ್ರ ಥರ ಕಾಣ್ತಿಲ್ಲ. ಯಾವೂರು? ರಾಯಚೂರು ಕಣ್ರಿ. ನಮ್ದು ಮಂಗಳೂರು. ನಿಮ್ದು? ಮಂಡ್ಯ. ಇಲ್ಲಿ ಕೆಲಸ ಹುಡ್ಕಕ್ಕೆ ಬಂದಿದ್ದೀನಿ. ಆಕ್ಟರ್ ಆಗಬೇಕು ಅಂತ ಬಂದಿದ್ದೀನಿ ಅಂದರೆ ಆಡ್ಕೊಂಡ್ಬಿಡ್ತಾರೆ. ನಾವು ಕೆಲಸ ಹುಡ್ಕಕ್ಕೆ ಬಂದಿರೋದು. ನಾವು ಅಷ್ಟೇ ರೀ. ಹಾಗಾದ್ರೆ ಒಂದು ಕೆಲಸ ಮಾಡೋಣ. ನನಗೂ ಯಾರೂ ಇಲ್ಲ, 3 ಜನ ಒಂದೇ ಕಡೆ ಇಟ್ಕೊಂಡು ಕೆಲಸ ಹುಡ್ಕೋಣ. ರೂಮ್ ರೆಂಟ್ ಎಲ್ಲ ಮಿಗುತ್ತೆ. ರೇಯ್, ಮಂಡ್ಯದವ್ರಿ, ನಮ್ದವ್ರ ಕೈನ ಯಾವತ್ತೂ ಬಿಡಲ್ಲ. ನಮ್ದು ಮಂಗಳೂರು. ಸಮುದ್ರದ ಉಪ್ಪು ತಿಂದಿದ್ದೀವಿ. ಉಪ್ಪು ತಿಂದ ಮನೆಗೆ ಯಾವತ್ತೂ ದ್ರೋಹ ಮಾಡಲ್ಲ. ನಾವು ರಾಯಚೂರು ಕಣ್ರಿ. ಊಟನ್ಯಾಗ ಮಾತ್ರ ಖಾರ, ಮನ್ಸ್ನಾಗ ಇಲ್ಲ ರೀ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ನಡೀರಿ ಅವನ ನಿನ್ನಂತಾರೆಲ್ಲ ಇಲ್ಲಿ 1000 ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರಪ್ಪ. ಇವೆಲ್ಲ ಸರಿ ಬರಲ್ಲ, ಊರಿಗೆ ಹೋಗು. ಎಷ್ಟು ಸಖತ್ತಾಗಿದ್ದೀನಲ್ಲ ನಾನು. ಲೋ ರಾಜು, ಹಾಂ ಹೋಗಿ ಹಾಲು ತಗೊಂಬಾರೋ. ಹೋಗ್ತೀನಿ ಮಚ್ಚ. ಹೇ ಮಚ್ಚ, ನಾನ್ ತರ್ತೀನೋ. ಕೊಡ ಕಾಸು ನನ್ನ ಮಂಗ್ಲಿ. ಏನೋ ಇವ್ನು ಹಿಂಗೋಗ್ತವನೆ. ಅದು ಎದುರು ಕೂತ್ಬಿಡು. ಹೇಳು ಓದ್ಲು. ಲೋ ಮಗ, ನೀನೇನೋ ಮಾಡ್ತಿದ್ಯಾ ಕಣೋ. ಬೆಳಗ್ಗೆ ಸಂಜೆವರೆಗೂ ಒಂದು ಕೆಲಸ ಮಾಡಲ್ಲ. ತಿಗಾ ತಪ್ಪಾಕೊಂಡು ಮಲಗಿರ್ತಾನೆ. ಹಾಲು ತರೋದಕ್ಕೆ ಮಾತ್ರ ಬೆಳಗ್ಗೆನೆ ಓಡೋಯ್ತಿಲ್ಲ. ಏನಿಲ್ಲ ಮಗ. ನಾಚ್ಕೊಳ್ಳೋದು ನೋಡಿ ಎಣ್ಣೆಕ್ಲಂಗೆ. ಹೇಳಲೇ. ಅದು ನಾನು ದುಡ್ಡಿಗೆ ಲವ್ ಮಾಡ್ತಿದ್ದೀನಿ, ಆದ್ರೆ ಅವಳಿಗೆ ಹೇಳಕ್ ಭಯ ಆಗ್ತಿದೆ ಮಗ. ಅದ್ರಲ್ಲೇನೈತೆ? ಡೈರೆಕ್ಟ್ ಆಗಿ ಅವಳ ಹತ್ರ ಹೋಗಿ ಹೇಳು. ಭಯ, ಮೀಟ್ರ್ ಇಲ್ಲ. ಒಂದು ಕೆಲಸ ಮಾಡು. ನಿನ್ನ ಮನ್ಸಲ್ಲಿ ಏನಿದೆಯೋ ಅದೊಂದು ಪೇಪರಲ್ಲಿ ಬರೆದ್ಬಿಡು. ಅದನ್ನ ತಗೊಂಡೋಗಿ ಅವಳ ಕೈಯಲ್ಲಿಡು. ಮಗ ಹಿಡ್ಕ. ಮಗ 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 ಬಂದ್ಲು. ಲೋ
ಹೋಗ್ ಕೊಡೋಗು. ಮಗ ಭಯ ಆಗುತ್ತೋ. ಅಯ್ಯೋ ಹೇಳೋ. ಒಂದ್ ಕೆಲ್ಸ ಮಾಡು, ಆ. ಅವಳು ಮುಂದೆ ಹೋಗಿದ ತಕ್ಷಣ ಕಣ್ ಮುಚ್ಕೊಂಬಿಡು. ಆ. ಈ ಪೇಪರ್ನ ಅವಳ ಕೈಯಲ್ಲಿಟ್ಟು ನಿನ್ ಮನ್ಸಲ್ಲಿ ಏನೈತೆ ಹೇಳ್ಕೊಂಡ್ ಬಂದ್ಬಿಡು. ಒಳ್ಳೆ ಐಡಿಯಾ ಮಗ. ಹ್ಮ್. ಲೋ ಮಗ, ನೀವಂದ್ರೆ ನಂಗೆ ಇಷ್ಟ, ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡು ಪ್ಲೀಸ್ ಇದನ್ನ ಒಪ್ಕೊಂಬಿಡಿ. ಏನೋ ಸುಮ್ಮನೆ ಬರ್ತಾ ಇಲ್ಲ, ಮೋಸ್ಟ್ಲಿ ಒಪ್ಕೊಬಿಟ್ಟಿರ್ಬೇಕನ್ಸುತ್ತೆ. ಈ ಕಚಡ ನನ್ ಮಗನ್ ಸವಾಸ ಮಾಡಿ ಹಾಳಾಗೋದಿ ನಡೆಯಲೇ. ರೇ ಪ್ರೊಡ್ಯೂಸರ್, ನಾನು ಹೇಳ್ತಾ ಇಲ್ವಾ ಇಲ್ಲಿ ಪ್ರೊಡ್ಯೂಸರ ಆ ಹುಡುಗಿನ ಹೀರೋಯಿನ್ ಆಗಿ ಹಾಕೊಳ್ರಿ. ಕೇಳ ತಲೆ ತಿಂತಿರಲ್ಲ ಅಯ್ಯ ಹಂಗೆ. ಕೇಳ್ಬಿಡೋಣ. ಅಣ್ಣ ಒಂದು ಸಿಗರೇಟ್. ಸರ್ ನಮಸ್ತೆ ಸರ್, ಏನಯ್ಯ? ನನ್ನ ಹೆಸರು ರಾಜು ಅಂತ. ಅದಕ್ಕೆ ನಾನು ಆಕ್ಟರ್ ಆಗ್ಬೇಕು ಅಂತ ಊರ್ ಬಿಟ್ಟು ಬಂದಿದ್ದೀನಿ ಸರ್. ಹಾಂ ಆಕ್ಟಿಂಗ್ ಎಲ್ಲ ಮಾಡ್ತೀನಿ ಸರ್. ಒಂದು ಕೆಲಸ ಮಾಡು, ಹಾಂ ಸರ್. ನಂಬರ್ ತಗೋ. ಹಾಂ ಸರ್. 9900. ಹಾಂ ಸರ್. ಹಾಂ ಸರ್. ನಿನ್ನ ಪ್ರೊಫೈಲ್ ಕಳಿಸು. ಹಾಂ ಸರ್. ಯಾವ್ದಾದ್ರು ಚಾನ್ಸ್ ಇದ್ರೆ ಹೇಳ್ತೀನಿ. ಸರಿ ಸರ್. ಏನಯ್ಯ ಈಗ ತಾನೇ ಹೇಳ. ಇಷ್ಟು ದಿವ್ಸ ಕಷ್ಟಪಟ್ಟಿದ್ಕೋ ಯಾವುದೋ ಒಂದು ಚಾನ್ಸ್ ಸಿಗುತ್ತಪ್ಪ. ಹೇಯ್ ಎದುರಿಸ್ಬಿಡಲ್ಲ, ಯಾರು ನೀನು? ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ಕೊಂಡಿರ್ತೀನಿ ಅಣ್ಣ. ನಾನು ಇನ್ಸ್ಟಾಗ್ರಾಮ್ಗೆ ಒಂದೇ ಒಂದು ಫೋಟೋ ಇಟ್ಕೊಂಡು ಕೊಡೋಣ. ಲವ್ ಅವೆಲ್ಲ ಮಾಡಲ್ಲ ಕಣೋ. ಹೋಗೋ ತಗೊಡ್ತೀನಿ, ಹೋಗು ಹೋಗು. ಇದು ಯಾವುದೋ ನನ್ನ ಕರ್ಪಲ್ಲಿ ನಿಮ್ಮಂಥವ್ರು ಫೋಟೋ ತೆಗಿಯೋಲ್ಲ ಗತಿ ಬಂದ್ಬಿಡ್ತಲ್ಲ ನನಗೆ. ಏನೋ ಅಷ್ಟೇ. ಒಂದೇ ಒಂದು ವಿಡಿಯೋ ಮಾಡ್ಕೊಡಿ ಅಣ್ಣ. ಲವ್ ನಿಂಗೆ ಇದು ಜಾಸ್ತಿ ಆಯಿತು ಅನ್ನಿಸ್ತಾ ಇಲ್ವಾ? ಸರಿ ಹೋಗೋ, ಹೋಗಿ ನಿಂತ್ಕೋ, ಮಾಡು. ರಾತ್ರಿ 2 ಗಂಟೆ ಅಲ್ಲ 3 ಗಂಟೆ ಅಲ್ಲ ಅಣ್ಣ. ಅಮ್ಮ ಮಿಲ್ಟ್ರಿ ತರ ಕಾಯ್ತೇವೆ. ಅಮ್ಮ ಅಣ್ಣನ ದಂಡೆಗೆ ಬಂದ್ರೆ ಅಮ್ಮ ಕಾಳಿ ಅಮ್ಮ ಆಗ್ಬಿಡ್ತೀವಿ. ಅಮ್ಮಕೊಂಡು ಮುಖ ಅಮ್ಮ ಡುಮಾಲ್, ಅಮ್ಮಕೊಂಡು ಮುಖ ಅಮ್ಮ ಡುಮಾಲ್, ಅಮ್ಮ ಡುಂಬಾ ಡುಂಬಾ ಡುಂಬಾ. ನನ್ನ ಮಕ್ಕಳ ನಿಮ್ಮಂಥವ್ರಿಂದನೇ ಇನ್ಸ್ಟಾಗ್ರಾಮ್ ಸರ್ ಹೆಂಗಿದೆ ಸರ್ ಸ್ಟೋರಿ? ಸ್ಟೋರಿ ಏನೋ ಚೆನ್ನಾಗಿದೆ. ಹೀರೋ ಯಾರನ್ನ ಹಾಕೋಬೇಕು ಅನ್ಕೊಂಡಿದ್ದೀರಾ? ಸರ್ ಇದು ಆ್ಯಕ್ಷನ್ ಸ್ಟೋರಿ ಅಲ್ವಾ ಸರ್, ಅದಕ್ಕೆ ಯಾರಾದರೂ ಆ್ಯಕ್ಷನ್ ಹೀರೋ ಹಾಕೊಳ್ಳೋಣ ಅಂತ. ನನಗೆ ಚರಣ್ ಪರಿಚಯ, ಅವ್ರನ್ನ ಹಾಕ್ಕೊಂಬಿಡಿ. ಸರ್ ಸೂಟ್ ಆಗಲ್ಲ ಸರ್. ಹೌದಾ? ಇಲ್ಲ ನಿಕ್ಕಣ್ಣ? ಸರ್ ಏನ್ರಿ, ಇವ್ರುಗಳನ್ನ ಹಾಕ್ಕೊಂಡು ಫಿಲಮ್ ಮಾಡೋದಿದ್ರೆ ಮಾಡಿ. ಒಂದು ಕೆಲಸ ಮಾಡಿ, ಕತೆ ನಂಗೆ ಮಾರ್ಬಿಡಿ, ನಾನೇ ಮಾಡ್ಕೊಳ್ತೀನಿ. ಸಾರಿ ಸರ್, ನಾನು ಕಲ್ತಿರೋ ವಿದ್ಯೆನ ಮಾರ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಥ್ಯಾಂಕ್ ಯು ಸರ್. ಬದುಕೋದಾರಿ ಹೇಳಿದ್ರೆ ಬೇಡ ಅಂತಾನೆ. ಹೋಗು, ಇಲ್ಲಿ ಯಾರು ನಿನಗೆ ಕರೆದು ಚಾನ್ಸ್ ಕೊಡೋಲ್ಲ, ಅಳಿತಾನೇ ಇರ್ತೀಯ. ಯಾಕೆ ಬ್ರೋ ಫುಲ್ ಬೇಜಾರಲ್ಲಿದೆಯಾ? ಚಿಕ್ಕ ವಯಸ್ಸಿಂದ ಕನಸುಗಳು ಕಟ್ಕೊಂಡು ಅದಕ್ಕೆ ಬೇಕಾಗಿರೋ ವಿದ್ಯೆ ಕಲ್ತ್ಕೊಂಡು ನನ್ನಂಥ ಎಷ್ಟೋ ಜನ ಹುಡುಗರು ಈ ಬೆಂಗಳೂರಿಗೆ ಬರ್ತಾರೆ. ನಾನೇನೋ ಸಾಧನೆ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡಿರೋರಿಗೆ ಒಂದು ಬಿಟ್ಟು ನಿನ್ನ ಸ್ಥಾನ ಇದು ಅಂತ ಬೆಳ್ಳು ಮಾಡಾಗುತ್ತೆ ಈ ಬೆಂಗಳೂರು. ಲೋ ಮಗ, ಉಯ್ದಿದ್ದ ಎಣ್ಣೆ ಎಲ್ಲ ಗ್ಲಾಸೇ ಕುಡ್ಕೋತಾ ಇದ್ದಲ್ಲೋ. ನೀರು ಹಿಂಗೆ ಹಿಡ್ಕೊಳ್ಳಲ್ಲಿ. ಸಾರಿ ಮಗ, ಗೊತ್ತಾಗ್ಲಿಲ್ಲ. ಇದು ಏನಾಯ್ತು? ಲಾಸ್ಟ್ ಬೇಕು ಖಾಲಿ.
ಊರಲ್ಲಿ ಎಲ್ರಿಗೂ ಸವಾಲಾಗಿ ಬಂದ್ಬಿಟ್ಟಿದ್ದೀನಿ. ದೊಡ್ಡ ಡೈರೆಕ್ಟ್ರ್ ಆಗ್ತೀನಿ, ನಮ್ಮ ಬಾಸಿಗೆ ಡೈರೆಕ್ಷನ್ ಮಾಡ್ತೀನಿ ಅಂತ. ಇಲ್ಲಿ ನೋಡಿದ್ರೆ IPS ಪ್ರಿಪೇರ್ ಆಗ್ತಾ ಇರಬೇಕು. ಆಗ್ಲಿ ಆಗ್ಲಿ. ಡೈರೆಕ್ಟ್ರಾ? ಓ ಮಗ, ಅವತ್ತು ಬರಿತಾ ಇದ್ದೀನಿ ಸ್ಕ್ರಿಪ್ಟಾ. ನಾನು ಕ್ಯಾಮ್ರಾಮನ್ ಆಗ್ಬೇಕಂತ ಬಂದಿದ್ದೀನಿ. ಬಾಸ್ ನಾನು ಆಕ್ಟರ್ ಆಗ್ಬೇಕು ಅಂತ ಬಂದಿದ್ದೀನಿ ಬಾಸ್. ಆಕ್ಟ್ರಾ? ಯಪ್ಪ, ಅವತ್ತು ನೀನು ಮಾಡ್ತಿದ್ದಿದ್ದು ಆ್ಯಕ್ಟಿಂಗ್ ಏನೋ? ಹಂಗಾರೆ ಒಂದು ಕೆಲಸ ಮಾಡೋಣ, 3 ಜನ ಸೇರಿ ಒಂದು ಶಾರ್ಟ್ ಫಿಲಮ್ ಮಾಡೋಣ. ಶಾರ್ಟ್ ಫಿಲಮ್? ಶಾರ್ಟ್ ಫಿಲಮ್ ಅಲ್ಲ, ಶಾರ್ಟ್ ಫಿಲಮ್ ಮಾಡೋಣ. ಶಾರ್ಟ್ ಥು, ಫಿಲಮ್ ಮಗ ಟೈಟಲು ಟೈಟಲ್ಲು ನಿನ್ನ ಹೆಸರೇನು? ರಾಜು. ರಾಜು, ರವಿ, ರಾಘವ, RRR ಇದೇ ಟೈಟಲ್. ಆದ್ರೆ ನಮ್ ಶಾರ್ಟ್ ಮೂವಿ ಗೆಲ್ಲುತ್ತಾ? ಮಗ, 18 ವರ್ಷ, 18 ಸೀಸನ್ನು, 4 ಸಲ ಫೈನಲ್ಸು. ಅದಾದ್ಮೇಲೂ ಕಪ್ ಗೆಲ್ಲಿಲ್ವೇನೋ RCB? ನಾವು ಗೆದ್ದೇ ಗೆಲ್ತೀವಿ ಮಗ. ಹಾಂ, ಮಗ ಓಕೆನಾ? ಲೇ ಕರೆಕ್ಟಾಗಿ ಒರೆಸ್ಕೊಳ್ಳೋ. ಮೂಚಿನ ಓಡಿಸ್ಕೊಳಕ್ ಬರಲ್ಲ ಬಡ್ಡೆ ತೋದಕ್ಕೆ. ಸೆಟ್ಟಿಂಗ್ಸ್ ಎಲ್ಲ ಆಯ್ತಲ್ಲ? ಹಾಂ ಮಚ್ಚ, ಸೀನ್ ಏನು ಅಂದರೆ, ನೀನು ದೊಡ್ಡದಾಗಿ ಸಾಧನೆ ಮಾಡಿರ್ತೀಯ ಬೆಂಗಳೂರಿಗೆ ಬಂದು. ಅದನ್ನು ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಬೇಕು. ಹೇಳ್ತಾನೆ, ಎಮೋಷನ್ ಇರಬೇಕು. ಪಕ್ಕ ಹೇಳ್ತಾನೆ. ರೆಡಿ? ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಚೆನ್ನಾಗ್ ಬಂತು ಮೂಗು. ಲೇ ಹೋಗ್ಬಿಡು, ಮೂಗೊಳಗಡೆ ಹೋಗ್ಬಿಡು. ಏಯ್ ಕಟ್ಟಾಯ್ತು ಇಲ್ಸ ಕೈನಾ. ನೀನೇನು ಅಮ್ಮ ಅಮ್ಮ ಅನ್ಕೊಂಡು. ಪ್ಲೀಸು ನೀಟಾಗಿ ಮಾಡೋ. ಹಾಂ ಮಾಡ್ತೀನಿ ಮಗ, ಏನ್ ಮಾಡ್ತಾ ಲಾಸ್ಟ್ ಚಾನ್ಸು. ಬೆಳಿಗ್ಗೆ ಎದ್ದು ಮಾಡ್ತಿ ಅಷ್ಟೇ ಬಿಡು ನೀನು. ರೆಡಿ? ಕ್ಯಾಮ್ರಾ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಕಟ್. ಮಗ ಲಾಸ್ಟ್ ಚಾನ್ಸು, ಪಕ್ಕ ಮಾಡ್ತೀನಿ. ಲೋ ಎಮೋಷನ್ ಬೇಕಣ, ಎಮೋಷನ್. ಎಲ್ಲಿಂದ ಬತ್ತು ಬಡತು. Ready? ರೆಡಿ? ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಅಮ್ಮ, ನಿನ್ ಮಗ ರಾಜು ಏನ್ ಅನ್ಕೊಂಡಿದ್ದ ಅದನ್ನ ಸಾಧಿಸ್ಬಿಟ್ಟ ಅಮ್ಮ. ಕಟ್. ಸೂಪರ್ ಮಗ. ಮಗ ಮಚ್ಚ ಓಕೆನಾ ಮಗ? ಮಾಡ್ಬಿಟ್ಟಲ್ಲೋ. ನಿಧಾನ ಕೊಡಿಯೋ ಮಗ. ಸೂಪರ್ ಅಲ್ಲ? ಸೂಪರ್. ಪ್ಯಾಕಪ್. ಲೋ ಮಗ, ಇಲ್ಲೇ ಟೀ ಅಂಗಡಿ ಹತ್ರ ಒಬ್ಬ ಹುಡುಗ ಸಿಕ್ಕಿದ್ದ. ಅವನಿಗೂ ಆಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಕಣೋ. ಇಲ್ಲೇ ಆಶೆ ಇದ್ದಾನಪ್ಪ, ಒಂದು ಆಡಿಷನ್ ತಗೊಂತ್ಯಾ? ಅದರಲ್ಲೇನಿದೆಯೋ, ನಮ್ಮ ಜೊತೆಲಿರೋರ್ನ ನಾವೇ ಬೆಳೆಸ್ಬೇಕು. ಅವ್ನ ಹಣೆ ಬರ್ದಲ್ಲಿ ಬರ್ದಿದ್ರೆ ಅವ್ನು ಬೆಳ್ಕಂತಾನೆ. ಕ್ಯಾಮ್ರಾ ಎತ್ಕೊಂಬಾರಪ್ಪ. ಲೋ ಮಚ್ಚ, ಇವನ್ ಮಾತ್ರ ಬೇಡ ಕಣೋ. ಯಾಕೋ? ಯಾಕ ಮಕ್ಳ ನಿಮ್ಮಂತವ್ರಿಂದಾನೆ ಇನ್ಸ್ಟಾಗ್ರಾಮ್ ಆಡಿಸ್ತೀವಿ. ಇನ್ನೊಂದ್ಸಲಿ ಲೋ ಪರವಾಗಿಲ್ಲ ಕಣೋ, ಒಂದ್ಸಲ ಆಡಿಷನ್ ತಗೊಳಕೇನೋ. ಲೋ ಹೋಗ್ಲಿ ಬಿಡೋ. ಅನ್ಭವಿಸ್ಕೊಂಡು ಸಾಯಿರಿ ಇಬ್ರು. ಮಗ, ನಿನಗೆ ನಾನು ಇವಾಗ ಚಾನ್ಸ್ ಕೊಡಬೇಕು. ಅದಕ್ಕೆ ನೀನು ನನ್ನ ಕನ್ವಿನ್ಸ್ ಮಾಡಬೇಕು. ಸರಿನಾ? ಸರ್ ಪ್ಲೀಸ್ ಸರ್ ಅಂತ. ಓಕೆ ಅಲ್ಲ? ಸರ್ ಮಾಡ್ತೀನಿ ಸರ್. ಕ್ಯಾಮ್ರಾ ರೋಲಿಂಗ್
ಆಕ್ಷನ್. ಸರ್ ಸರ್ ಪ್ಲೀಸ್ ಸರ್ 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 ಪ್ಲೀಸ್ ಸರ್ ಸರ್ ಪ್ಲೀಸ್ ಸರ್ ಸರ್ ಪ್ಲೀಸ್ ಸರ್ 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 ಪ್ಲೀಸ್ 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 ಸರ್ ಸರ್ ನೀವಾಗ ನಮ್ಗೆ ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ನಂಗೆ ನಾನೇ ಕೇಕ್ ಸರ್ ಕೇಕ್ ಕೊಡ್ತೀನಿ. ಲೇ ಅದು ಕೇಕ್ ಕೊಡ್ತೀನಿ ಎಲ್ಲ ಕೊಡು, ಕುಯ್ಕೊಂಬಿಡ್ತೀನಿ. ಅದೇ ಸರ್ ಕುಯ್ಕೊಂಬಿಡಿ ಸರ್ ಕುಯ್ಕೊಂಬಿಡಿ ಸರ್ ಕುಯ್ಕೊಂಬಿಡಿ ಸರ್ ಕುಯ್ಕೊಂಬಿಡಿ ಸರ್ ಕುಯ್ಕೊಂಬಿಡಿ ಸರ್ ಕುಯ್ಕೊಂಬಿಡಿ ಸರ್ 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 ಕುಯ್ಕೊಂಬಿಡಿ ಸರ್ 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 ಕುಯ್ಕೊಂಬಿಡಿ ಸರ್ 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 ಕುಯ್ಕೊಂಬಿಡಿ ಸರ್ ಸರ್ ಕುಯ್ಕೊಂಬಿಡಿ ಸರ್ 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 ಕುಯ್ಕೊಂಬಿಡಿ ಸರ್. ಆಯ್ತು ಬಿಡು ಬಿಡು ಆಯ್ತು ಬಿಡು ಬಿಡು. ಬಿಡು. ಉಫ್ ಅಮ್ಮ. ಸರ್ ಹೆಂಗಿತ್ತು ಸರ್ ನನ್ನ ಆಕ್ಟಿಂಗು? ಅಯ್ಯೋ, acting. ಸಾಕೆ ಅವ್ನು. ಒಳ್ಳೆ ಮೇಲೆ ಕೆಳ್ಕೊಂಡು ಒದ್ದು ಕಳ್ಸು ಇನ್ನೊಂದ್ ಸಲ ನಾಯಿ. ಅಯ್ಯೋ ಅಯ್ಯೋ ಹೇಳ್ದೆ ನಿಮ್ಗೆ ಅವಾಗ್ಲೇನೆ. ಬಂಗಿಂದೆ ಈ ಕಡೆ. ವಾಗ್. ರೆಡಿ ಅಲ್ಲ ಮಗ? ಓಕೆ ಸರಿ. ರೋಲಿಂಗ್ ಆಕ್ಷನ್. ಕಾಟ್. ಕಾಟ್ 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 ಕಾಟ್. ಮಗ ಬ್ಯಾಟ್ರಿ ಖಾಲಿಯಾಗಿ ಹೋಯ್ತ್ಕೊಣೋ, ಫೋನಲ್ಲೇ ಮಾಡ್ಲಾ? ಬ್ಯಾಕಪ್. ಈ ಸೌಂಡ್ ಕೇಳಿಸ್ತಾ? ಅಯ್ಯೋ ಎಲ್ಲವನು ಮಗ ಕಾಸೆಲ್ಲ ಖಾಲಿ ಆಗಿಬಿಟ್ಟಿದೆ. ಎಷ್ಟು ಶೂಟ್ ಮಾಡಿದೀವೋ ಅಷ್ಟೇನಾದರೂ ಮಾಡಿ ಎಡಿಟ್ ಮಾಡೋ ಮಗ. ಸರಿ ನೋಡೋಣ ಇರು. ಮಗ ಮಗ ನಮಗೇನು ಬರಲ್ಲ ಕಣ, ಸುಮ್ಮನೆ ಏನೋ ಮಾಡಿಬಿಡ್ತೀವಿ ಅಂತ ಇಲ್ಲಿಗೆ ಬಂದಿದ್ದೀವಿ. ಊರಿಗೆ ಹೋಗ್ಬಿಡೋಣ. ಮಗ ಒಂದೇ ಒಂದು ಚಾನ್ಸ್ ಕಣೋ, ಲಾಸ್ಟು. ಹಾಂ ಹಲೋ ಹಲೋ, ಯಾರ್ರೀ? ಸರ್ ನಮಸ್ತೆ ಸರ್. ಸರ್ ರಾಜು ಸರ್. ಓ ನೀನಾ? ಸರ್ ಅದೇ ಸರ್ ಚಾನ್ಸ್ ಕೇಳಿದ್ನಲ್ಲ ಸರ್. ಹಾಂ ಗೊತ್ತಾಯ್ತು. ಹಾಂ ನೀನೇ ಹೀರೋ. ಒಂದು ಕೆಲಸ ಮಾಡು, 5 ಲಕ್ಷ ಇನ್ವೆಸ್ಟ್ಮೆಂಟ್ ರೆಡಿ ಮಾಡ್ಕೊ. ಸರ್ ಸರ್ ನಾನೇ ಊರು ಬಿಟ್ಟು ಬಂದಿದ್ದೀನಿ ಸರ್. ನೀನು ಊರು ಬಿಟ್ಟು ಬಂದಿದ್ರೆ ನೀನೇ ನನ್ನ ರಿಲೇಟಿವ್ ಏನಯ್ಯ, ನೀನು ಹಾಕೊಂಡು ಮೂವಿ ಮಾಡೋಕ್ಕೆ? ನೋಡೋ, ಇನ್ವೆಸ್ಟ್ಮೆಂಟ್ ಇದ್ದರೆ ಕಾಲ್ ಮಾಡು, ಇಲ್ಲ ಸುಮ್ಮನೆ ಕಾಲ್ ಮಾಡಿ ತಲೆ ತಿನ್ಬೇಡ ಕಣಯ್ಯ. ಕಟ್ ಮಾಡಯ್ಯ ಫೋನು. ಎಲ್ಲಿಂದ ಬರ್ತಾರೆ ಇವ್ರು ಸಹಾಯಕ್ಕೆ? ಥೂ. ಮಗ ಊರಿಗೆ ಹೋಗ್ಬಿಡೋಣ ಕಣೋ. ಕಾಸು ಸರಿ ಮಗ ಇರು, ಬರ್ತೀನಿ. ಇದರಲ್ಲಿ 5,000 ರೂಪಾಯಿ ಇದೆ. ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಏನಿಲ್ಲ. ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಸ್ಕ್ರಿಪ್ಟ್ ಯಾಕೋ ಮಾರ್ಕೊಂಡೆ? ಇಲ್ಲಿ ಕನ್ಸುಗಳಿದ್ರೆ ಸಾಲಲ್ಲ ಮಗ, ಅದನ್ನ ಬಳಸೋ ಯೋಗ್ಯತೆನೂ ಇರಬೇಕು. ನಮ್ಮ ಹತ್ರ ಇದ್ರೆ ಆ ಕನ್ಸುಗಳು ಸತ್ತೋಗುತ್ತೆ ಮಗ, ಅದಕ್ಕೆ ಮಾರ್ಬಿಟ್ಟೆ. ಅಣ್ಣ ಬೆಂಗಳೂರಿಗೆ ಹೋಗಿ ದೊಡ್ಡ ಡೈರೆಕ್ಟರ್ ಆಗ್ತೀನಿ. ನಮ್ ಡಿ ಬಾಸ್ಗೆ ಡೈರೆಕ್ಷನ್ ಮಾಡೇ ಮಾಡ್ತೀನಿ. KGF ತರ ಸಿನಿಮಾಟೋಗ್ರಫಿ ಮಾಡಿ ಟಾಪ್ ಕ್ಯಾಮ್ರಾ ಮ್ಯಾನ್ ಆಗಿ ಬೆಳಿತೀನಿ.
ನಾನು ಕಾಲಿಟ್ಟಿದ ತಕ್ಷಣ ಇಂಡಸ್ಟ್ರಿ ಶೇಕ್ ಆಗಬೇಕು. ಯಾರಪ್ಪ ಇವನು ಇಷ್ಟು ಸಖತ್ತಾಗಿ ಆಕ್ಟಿಂಗ್ ಮಾಡ್ತಾವನಲ್ಲ ಅಂತ. ಯಾಕೋ ಬಡ್ಡಿ ಮಗನ ಜೀವನನೇ ಬೇಜಾರಾಗ್ಬಿಡ್ತಿರು. ಇವನ್ನೆಲ್ಲೋ ನೋಡಿದ್ದೀನಲ್ಲ, ಹಾಂ ಎಲ್ಲೋ ನೋಡಿದ್ದೀನಿ. ಓ ಇವರಾ? ಬ್ರೋ ಏನು ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀರಾ ಬ್ರೋ. ನಾನೇ ಬೇಜಾರಲ್ಲಿ ಇದ್ದೀನಿ, ಪ್ಲೀಸ್ ಹೋಗಿ ಬ್ರೋ. ಬ್ರೋ ಇಲ್ಲಿ ನೋಡಿ ಬ್ರೋ. ಮಗ ಇಲ್ಲಿ ನೋಡು. ಹಾಂ ಹೆಂಗಿದ್ರು ಊರಿಗೆ ಹೋಗ್ತಾ ಇದ್ದೀವಿ, ಅಪ್ಲೋಡ್ ಮಾಡ್ಬಿಡೋಣ. ಮಚ್ಚ ನೆಕ್ಸ್ಟ್ ಏನೋ ಮಾಡೋದು. ಏನಾದರೂ ಮಾಡಲೇಬೇಕು. ಸುತ್ತಾಡಿ ಸುಸ್ತಾಕಿಯ ಚಾರ್ಜ್ ಮಾಡೋ ಮಗ ಚಪ್ಪಗೆ ಫುಲ್ಲು ಗಂಡಸುಗಳನ್ನ ಹೊತ್ತ ಜನ